ಜೆ ಅಗ್ರಹಾರ ಗ್ರಾಮದಲ್ಲಿ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಶಾಸಕರಾದಂಥ ನಮ್ಮ ಸಮೃದ್ಧಿ ಮಂಜಣ್ಣವರೇ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ನಾಗಣ್ಣವರೇ, ಹಾಗೂ ಈ ಸುತ್ತಮುತ್ತಲಿನಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಅಧ್ಯಕ್ಷರುಗಳೇ, ಈ ಭಾಗದ ಎಲ್ಲ ನಾಯಕರುಗಳೇ, ಇವತ್ತಿನ ದಿನ ಜೆ ಅಗ್ರಹಾರದಲ್ಲಿ ನಾನೆಲ್ಲೋ ಸ್ವಲ್ಪ ಚಿಕ್ಕದಾಗಿ ಕಟ್ಕೊಂಡಿರ್ತಾರೆ ಅಂದ್ಕೊಂಡೆ. ತುಂಬ ಚೆನ್ನಾಗಿ ಒಂದು ನೂತನವಾಗಿ ಏನು ನಿರ್ಮಾಣ ಮಾಡಿದ್ದಾರೆ. ಈ ಕಟ್ಟಡ ನಿರ್ಮಾಣಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ಭಾಗದ ಎಲ್ಲ ಹಾಲು ಉತ್ಪಾದಕರು, ಅವ್ರಿಗೆ ನಾವು ಕೃತಜ್ಞತೆ ಹೇಳಬೇಕಾಗ್ತದೆ. ಯಾಕಂದರೆ ಮತ್ತೆ ಅದೇ ರೀತಿ ಆ ಒಂದು ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಅವರು ಸಹ ಕಷ್ಟಪಟ್ಟು ಇವತ್ತಿನ ದಿನ ಈ ಒಂದು ಒಳ್ಳೆಯ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೂ ಸಹ ಕೃತಜ್ಞತೆ ಹೇಳ್ತಾ, ಇದೇ ರೀತಿ ಈ ಒಂದು ಡೈರಿ ಯಾಕೆ ಹೇಳ್ತೀನಿ ಅಂತಂದರೆ, ನಾನು ಲಾಸ್ಟ್ ಟೈಮು ಜನರಲ್ ಬಾಡಿ ಮೀಟಿಂಗ್ ಬಂದಾಗ ನಾನು ಪಾಪ ನಮ್ಮ ಕಾರ್ಯದರ್ಶಿಗೆ ಸ್ವಲ್ಪ ಇಲ್ಲಿ ಬೈದೆ ಅದನ್ನ. ಯಾಕಂದರೆ ಊಹಾಪೋಗಳು ಇರ್ತಾವಲ್ಲ, ಮತ್ತೆ ಪದೇ ನೋಡ್ತಾ ಆವಾಗ ಗೊತ್ತಾಯಿತು ಆತನು ಕ್ಲೀನ್ ಹ್ಯಾಂಡು. ಯಾಕಂದರೆ ಈ ಒಂದು ಕಟ್ಟಡ ಇಷ್ಟೊಂದು ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಆಗಬೇಕಂದ್ರೆ ಮುಖ್ಯ ಅವರೂ ಕಾರ್ಯದರ್ಶಿನೂ ಮುಖ್ಯನೇ. ಕಾರ್ಯದರ್ಶಿ, ಅಧ್ಯಕ್ಷರು ಏನು ಇವತ್ತು ದಿನ ಕಷ್ಟಪಟ್ಟು ಈ ಒಂದು ಕಟ್ಟಡನ ಕಟ್ಟಿದ್ದಾರೆ. ಮುಂದಿನ ದಿನಗಳಲ್ಲೇನು ಈ ಪಕ್ಕದ ಈ ಏರಿಯಾದಲ್ಲಿ ಸುಮಾರು ಒಂದು 3 ಕಟ್ಟಡ ಇನ್ನೂ ಉದ್ಘಾಟನೆ ಮಾಡೋದಿದೆ. ಒಂದನೇದು ಮೋಪ್ರಳ್ಳಿ, ಒಂದು ವಜ್ರನಾಗನಹಳ್ಳಿ, ಪುಲ್ಪೇಪಲ್ಲಿ ಒಂದು, ಮತ್ತು ಇದೊಂದು ಯಾವುದು ನಮ್ಮ ರೆಡ್ಡಿಯ ಬೊಟೋರಳ್ಳಿ. ಇನ್ನೂ 3-4 ಬಿಲ್ಡಿಂಗ್ಗಳಲ್ಲಿ ಹೊಸ ಕಟ್ಟಡಗಳನ್ನು ಉದ್ಘಾಟನೆ ಮಾಡೋದಿದೆ. ಇದೇ ರೀತಿ ಇವತ್ತಿನ ಎಲ್ಲರೂ ಸುಮಾರು ಈ ಭಾಗದ ಎಲ್ಲ ಉತ್ಪಾದಕರು, ಯಾಕಂದರೆ ಈ ಕಡೆನೇ ಜಾಸ್ತಿ ಹಾಲು ಬರ್ತಾ ಇರೋದು, ಇದನ್ನು ಸದುಪಯೋಗ ಪಡಿಸ್ಕೊಂಡು ಒಂದು ಒಳ್ಳೆಯ ಗುಣಮಟ್ಟದ ಒಂದು ಹಾಲನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿಯೂ ಸಹ ಈ ಒಂದು ಅಂದರೆ ಈ ಕಡೆ ಸ್ವಲ್ಪ ಖಾಸಗಿ ಡೈರಿಗಳ ಹಾವಳಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ನಮ್ಮ ಡಿ ವಿ ರಘು ಅವರು ಬಂದಿಲ್ಲ, ಅವರು ಮೋಸ್ಟ್ಲಿ ಇವತ್ತು ಅವ್ರದ್ದು ಡೈರಿ ಇದು ಬಂಕ್ ಓಪನ್ ಇದೆ. ಯಾಕಂದರೆ ನಮ್ಮ ಡಿ ವಿ ರಘು ಅವರು ಹೇಳಿದ್ರು, ಅದು ಯಾವುದೋ ಒಂದು ಅಮೂಲ್ ಅಂತ. ದಯವಿಟ್ಟು ಒಂದು ಹೇಳ್ತೀನಿ, ನೀವೆಲ್ಲರೂ ಉತ್ಪಾದಕರು ಏನಿದ್ದೀರಿ, ನೀವೆಲ್ಲ ಸ್ವಲ್ಪ ಎಚ್ಚೆತ್ಕೋಬೇಕು. ನಮ್ಮ ಸರ್ಕಾರದ ಡೈರಿಗಳೇ ಬೇರೆ, ಖಾಸಗಿ ಡೈರಿಗಳು ಅವರ ಒಂದು ಉಪಯೋಗಕ್ಕೋಸ್ಕರ ಯಾರೋ ಒಬ್ರಿಗೆ ಹಾಕ್ತಾರೆ, ಒಬ್ರು ಯಾರೋ ನಿಂತ್ಕೊಂಡು ಹಾಕ್ಸ್ಕೊತಾನೆ. ಆ ಲಾಭ ಕಂಪ್ಲೀಟು ಅವನು ತಿನ್ನಲಿಕ್ಕೆ, ಅವನ ಸ್ವಾರ್ಥಕ್ಕೆ ಏನೋ ಉಪಯೋಗಿಸ್ಕೊಂಡು ಆ ಒಂದು ಡೈರಿಯನ್ನು ಏನೋ ತಗೊಂಡು ಹೋಗೋಣ ಅಂತ, ಒಂದು ಒಳ್ಳೆ ಮಟ್ಟಕ್ಕೆ ತಗೊಂಡು ಹೋಗೋಣ ಅವನ ಸ್ವಾರ್ಥಕ್ಕೋಸ್ಕರ. ದಯವಿಟ್ಟು ಎಲ್ರಿಗೂ ಅನಾನುಕೂಲ ಇಲ್ಲಿ ಇರ್ತಕ್ಕಂಥ ಉತ್ಪಾದಕರಿಗೆ, ದಯವಿಟ್ಟು ಅದನ್ನೆಲ್ಲ ಹೋಗಲಾಡಿಸ್ಬೇಕಾಗ್ತದೆ. ತಾವೆಲ್ಲರೂ ಇಲ್ಲಿ ಶ್ರದ್ಧೆಯಿಂದ ಏನು ಈ ಭಾಗದ ಎಲ್ಲ ಉತ್ಪಾದಕರು, ರೈತರೆಲ್ಲ ಇದ್ದೀರಿ, ರೈತರು ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು. ರೈತರು ಎಚ್ಚೆತ್ಕೊಂಡಾಗ ಬಹುಶಃ ಅವ್ರು ಯಾರು ಇಲ್ಲ. ಒಂದು ಹೇಳ್ತೀನಿ ನೋಡಿ, ಈಗ ನಮ್ಮ ಕರ್ನಾಟಕದವರು ಬೇರೆ ಕಡೆ ಹೋಗಲ್ಲ ಪಾಪ, ಹೋದ್ರು ಅಲ್ಲಿ ಕಾಲ ಬರೋಲ್ಲ. ಏನಾದ್ರು ಹಾಲು ಯಾವ್ದಾದ್ರು ಬೇರೆ ಕಡೆ ಆಂಧ್ರದಲ್ಲಿ ಇಲ್ಲ ತಮಿಳ್ನಾಡು ಮಾಡಬೇಕು ಅಂತಂದ್ರೆ ಅವ್ರ ಕಾಲ ಬರಲ್ಲ. ನೋಡಿ, ಬೇರೆಯವರೆಲ್ಲ ಬಂದು ನಮ್ಮ ಕರ್ನಾಟಕದಲ್ಲಿ ಬಾಲ ಬಿಚ್ತಾರೆ. ದಯವಿಟ್ಟು ಇದಕ್ಕೆಲ್ಲ ತಾವೆಲ್ಲರೂ ಸಾಥ್ ಕೊಟ್ಟು ಹೋಗುವಂತ ಒಂದು ಅದನ್ನ ಕಂಪ್ಲೀಟ್ ಮುಚ್ಚಿಸುವಂತ ಒಂದು ಕೆಲಸ ಮಾಡ್ಬೇಕಾಗ್ತದೆ ತಾವೆಲ್ಲರೂ. ಅವರು ಯಾವ ರೀತಿ ಅವರು ಅಲ್ಲಿ ಆ ಡೈರಿಯನ್ನ ಯಾವ ರೀತಿ ಖಾಸಗಿ ಡೈರಿಯನ್ನು ಓಪನ್ ಮಾಡ್ತಾರೆ ಅಂತಂದ್ರೆ, ಅವರು ತಾವು ಇವಾಗ ಇದು ಅಳತೆ ಇದೆಯಲ್ಲ, ಅಳತೆ ಸುಮಾರು ಒಂದು 20-25% ಅದ್ರಲ್ಲಿ ಹೊಡೆದಾಕ್ತಾರೆ. ಮತ್ತೆ ಕೆಮಿಕಲ್ ಅದು ಇದು ಮಿಕ್ಸ್ ಮಾಡ್ತಾರೆ. ಅದನ್ನೆಲ್ಲ ತಗೊಂಡೋಗಿ ಬೇರೆ ರೀತಿ ಅವ್ರ ಸ್ವಂತಕ್ಕೆ ಉಪಯೋಗಿಸ್ಕೊಂಡು, ಅವ್ರು ದುಡ್ಡು ಮಾಡ್ಲಿಕ್ಕೋಸ್ಕರ ಉಪಯೋಗಿಸ್ಕೊಂಡು ಇದನ್ನ ನಮ್ಮ ಡೈರಿಗಳನ್ನ ಕೀಳ್ಮಟ್ಟಕ್ಕೆ ಬರುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಅವೆಲ್ಲ ತಿಳ್ಕೋಬೇಕಾಗ್ತದೆ.
ತಾವೆಲ್ಲನೂ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಏನು ಇವೆಲ್ಲ ಮುಗಿದು ಬಿಡಿ, ನಮ್ಮ ಶಾಸಕರದ್ದು ಸ್ವಲ್ಪ ಎಲ್ಲ ಸೆಷನ್ ಎಲ್ಲ ಇದೆ. ಅದೇ ರೀತಿಯಾಗಿ ಮೊನ್ನೆ DC ಅವ್ರನ್ನು ಕರೆಸಿ ಎಲ್ಲ ನಮ್ಮ ಡೈರಿಗೆಲ್ಲ ಮಾತಾಡಿದ್ದೀವಿ. ಅವರು ಒಂದು ಒಳ್ಳೆ ಒಂದು ಟೀಮನ್ನು ಕಳಿಸಿ ಇಲ್ಲಿ ಯಾವ ರೀತಿ ಕಾನೂನು ಬಾಹಿರ ನಡೀತಾ ಇದೆ ಅದನ್ನೆಲ್ಲ ಮುಚ್ಚಲಿಕ್ಕೆ ಅದನ್ನ ಅವರೆಲ್ಲನೂ ಸಾಥ್ ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಇವತ್ತಿನೆಲ್ಲ ಇಲ್ಲಿ ಕರೆಸಿ ತಮಗೆ ಸ್ವಾಗತ ಮಾಡಿ ಇವತ್ತು ದಿನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಗ್ರಾಮದ ಮೊದಲನೇ ಅಂತಸ್ತಿನ ಕಟ್ಟಡ ಉದ್ಘಾಟನೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಆದಂಥ ಸಮೃದ್ಧಿ ಮೆನ್ನಸ್ ಅವರೇ, ನಾಗರಾಜ್ ಅಣ್ಣವರೇ, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರೇ, ಎಲ್ಲ ರೈತ ಬಾಂಧವರೇ, ಪತ್ರಿಕಾ ಮತ್ತು ದೃಷ್ಟಿ ಮಾಧ್ಯಮದವರೇ, ಬಹಳ ಸಂತೋಷ ಆಗುತ್ತೆ. ಕಾರಣ ಏನಂತಂದ್ರೆ ನಂತರ ಈಗ ಮೊದಲನೇ ಕಟ್ಟಡ ಕಟ್ಕೊಂಡಿರ್ತಕ್ಕಂಥದ್ದು ಈ ಗ್ರಾಮಸ್ಥರು, ಒಂದು ಆಡಳಿತ ಮಂಡಳಿ ಮತ್ತು ಏನು ಅಧ್ಯಕ್ಷರು, ಕಾರ್ಯದರ್ಶಿಗಳ ನಿಮ್ಮ ಒಳ್ಳೆಯ ಆಡಳಿತದಿಂದ ಇದು ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಬಹಳಷ್ಟು ಊರುಗಳಲ್ಲಿ ಸುಮಾರು ವರ್ಷಗಳಾಗಿದ್ರು ಕೂಡ ಇನ್ನೂ ಕಟ್ಟಡನೇ ಇಲ್ಲ. ಅಂಥದ್ರಲ್ಲಿ ನೀವು ಕಟ್ಟಡ ಕಟ್ಕೊಂಡು ಈಗ ಮೊದಲನೇ ಮಹಡಿನೂ ಕಟ್ಟಿ ಅದನ್ನ ಬಾಡಿಗೆ ಕೊಡೋಕೆ ಕೂಡ ವ್ಯವಸ್ಥೆ ಮಾಡಿದ್ರಿ. ಈಗಾಗಲೇ ಈಗ ಖಾಸಗಿ ಡೈರಿಗಳು ಬರ್ತಾ ಇದೆ ಅಂತ ಏನು ಹೇಳ್ತಾ ಇದ್ದಾರೆ. ಆ ಒಂದು ಡೈರಿಗಳೇನಿದೆ ತಮ್ಮೆಲ್ರಿಗೂ ಗೊತ್ತಿದೆ. ಇವತ್ತು ₹1, ₹2 ಹಾಲು ರೇಟು ಹೆಚ್ಚಿಗೆ ಕೊಡ್ಬೋದು. ಮುಂದಿನ ದಿವಸಗಳಲ್ಲಿ ಭವಿಷ್ಯದಲ್ಲಿ ಅದು ನಮಗೆ ಮಾರ್ಕ್ ಆಗುತ್ತೆ. ಇವತ್ತು ಏನು ನಮ್ಮ ಸಂಸ್ಥೆ ಇದೆ, ಇದು ನಿಮ್ಮದೇ ಸಂಸ್ಥೆ. ಈ ಡೈರಿ ಏನಿದೆ ಇವತ್ತು ನಿಮ್ಗೆಲ್ಲ ಕಟ್ಟಡ ಎಲ್ಲ ಸುಸಜ್ಜಿತವಾಗಿದೆ, ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ. ಇವತ್ತು ಅದರಲ್ಲಿ ಬರ್ತಕ್ಕಂಥ ಬಾಡಿಗೆ ಆಗ್ಬೋದು, ಹಾಲಿನ ದುಡ್ಡು ಆಗ್ಬೋದು, ಮತ್ತೆ ಬೋನಸ್ ರೂಪದಲ್ಲಿ ನಿಮ್ಗೆ ಹಿಂದಿರುಗಿ ಬರುತ್ತೆ. ತಡ ಆಗ್ಬೋದು ಏನೋ, ಇವತ್ತು ಅವ್ರು ₹1 ಜಾಸ್ತಿ ಕೊಡ್ತಾರೆ ಆಗ್ಬೋದು, ನಮ್ದು ಇನ್ನೂ ₹5 ಎಲ್ಲ ಸೇರಿಸಿ ಬೋನಸ್ ರೂಪದಲ್ಲಿ ಏನು ವಾಪಸ್ ಬರುತ್ತೆ ಮುಂದಿನ ದಿನಗಳಲ್ಲಿ. ಇವತ್ತೇನು ಖಾಸಗಿಯವ್ರು ಕೊಡ್ತಾರೆ ಅದಕ್ಕಿಂತ ಹೆಚ್ಚಿನ ಲಾಭ ನಿಮಗೆ ಬರುತ್ತೆ. ಇವತ್ತೇನು ಬಾಡಿಗೆ ಬರುತ್ತೋ ಅದ್ರಲ್ಲಿ ಕೂಡ ನಿಮ್ಗೆ ಬೋನಸ್ ರೂಪದಲ್ಲಿ ವಾಪಸ್ಸೇ ಬರುತ್ತೆ, ನಿಮ್ಗೆ ಬರುತ್ತೆ, ಅದೇನು ಬೇರೆ ಯಾರಿಗೂ ಹೋಗೋದಿಲ್ಲ. ಆದ್ರೆ ಇವತ್ತು ಯಾರೋ ಖಾಸಗಿ ಅವ್ರು ಮಾಡ್ಕೊಂಡು ಹೋದ್ರೆ ಬರೀ ಅವ್ರ ಜಾಬ್ ತುಂಬಿಸ್ಕೊಳ್ತಾರೆ, ಅವ್ರು ಹೋಗ್ತಾರೆ, ಅವ್ರು ಹೋಗಿ ₹5 ಹೆಚ್ಚಿಗೆ ಕೇಳಿದ್ರು ಅವ್ರು ಕೊಡೋದಿಲ್ಲ. ಅದರಿಂದ ಈ ಒಂದು ಸಂಸ್ಥೆನ ತಾವೆಲ್ಲ ಉಳಿಸ್ಕೊಂಡು ಹೋಗ್ಬೇಕು. ಇದು ನಿಮ್ಗೆ ಏನು ವೈದ್ಯರು ಇರ್ಬೋದು, ಹಸುಗೆ ಆರೋಗ್ಯ ತಪ್ಪಿದಾಗ ವೈದ್ಯರನ್ನ ಕಳಿಸ್ಕೊಡ್ತಾರೆ, ಖಾಸಗಿಯವ್ರು ಕಳಿಸೋದಿಲ್ಲ. ಅದರಿಂದ ವ್ಯತ್ಯಾಸ ತುಲನೆ, ಬರೀ ರೇಟ್ ಒಂದನ್ನೇ ತಾವು ನೋಡಬಾರ್ದು. ರೇಟ್ ₹1 ಹೆಚ್ಚಿಗೆ ಅಲ್ಲಿ ಬರುತ್ತೆ ಅನ್ನೋ ಒಂದೇ ಒಂದು ರೀಸನ್ ತಾವು ನೋಡಬಾರ್ದು. ಎಲ್ಲಾ ರೀತಿಯಲ್ಲಿ ಯೋಚನೆ ಮಾಡಿ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ನಮ್ದು ಏನು DCC ಬ್ಯಾಂಕ್ ಆಗುತ್ತೆ, ಅದಾದ್ಮೇಲೆ ನಿಮ್ಮ ಒಂದು ಡೈರಿ ಗ್ಯಾರಂಟಿ ಮೇಲೆ ನಾವು ಲೋನ್ಗಳು ಸಹ ಕೊಡ್ತೀವಿ. ಆದ್ರೆ ಖಾಸಗಿಯವರ ಯಾವುದೇ ಗ್ಯಾರಂಟಿ ಕೊಡ್ಸೋಕ್ ಆಗೋದಿಲ್ಲ. ಇವತ್ತು ಹಲವಾರು ಕಡೆ ಇವತ್ತೇನಿದೆ ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ. ನಮ್ಮ ಕೋಲಾರ ಜಿಲ್ಲೆ ವಿಭಜನೆ ಆದ್ರೂ ಸಹ ಇವತ್ತು ಪ್ರತಿ ಹಳ್ಳಿಗಳಲ್ಲೂ ಹೆಚ್ಚಿಗೆ ಇವತ್ತು ಏನಾದ್ರೂ ಒಂದು ಆದಾಯದ ಮೂಲ ಬರ್ತಾ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಡೈರಿ ಮತ್ತು ನಮ್ಮ ಇದು ಹಾಲು ಉತ್ಪಾದಕರು ಒಂದೇ ರೂಪದಲ್ಲಿ ಇವತ್ತು ಬರ್ತಾ ಇರ್ತಕ್ಕಂಥದ್ದು. ಅದರಿಂದ ಎಲ್ಲರೂ ಅದ್ರ ಮೇಲೆ ಹೆಚ್ಚಿಗೆ ಅವಲಂಬಿತರಾಗಿದ್ದಾರೆ. ತಾವು ಇದನ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ನಾನು ಆಡಳಿತ ಮಂಡಳಿಯವರಿಗೆ ಮನವಿ ಮಾಡ್ತಾ ನನ್ಗೆ ಮಾತಾಡೋಕೆ ಅವಕಾಶ ಕೊಟ್ಟದಕ್ಕೆ ಎಲ್ರಿಗೂ ಹೊಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಸ್ವಲ್ಪ ಸರ್ ಸ್ವಲ್ಪ ನಾಗಸರ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಪರವಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ.
ಒಂದು ರೂಮ್ ಅಂತ ಹೇಳಿದ್ವಿ ಎಲ್ಲ ಫುಲ್ ಕಟ್ ವಿಧಾನಸೌಧ